ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯುವರ್ ಆನರ್, ಕೊಲೆ ಮಾಡಿರೋ ಅಶ್ವಿನ್ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು. ಇದನ್ನ ಒಪ್ಕೊಳ್ಳೋದಕ್ಕೆ ಡಿಫೆನ್ಸ್ ಲಾಯರ್ಗೆ ಬಹಳ ಸಂಕಟ. ಯಾಕೆ ಅಂದ್ರೆ ಕೊಲೆ ಮಾಡಿರೋರು ಬೇರೆ ಯಾರು ಅಲ್ಲ, ಈ ಅಶ್ವಿನ್ ಇವರ ಸಹೋದರ. ಅದಕ್ಕೆ ಇವರಿಗೆ ಸಂಕಟ. ಯುವರ್ ಆನರ್, ಕಾನೂನು ಎನ್ನುವುದು ಒಂದು ಸಮಾಜದ ವ್ಯವಸ್ಥೆಯ ಬೆನ್ನೆಲುಬು, ಜನಸಾಮಾನ್ಯರ ಆಶಾ ಕಿರಣ. ನಾವುಗಳು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡಬೇಕು. ಆದ್ರೆ ನಮ್ಮ ಡಿಫೆನ್ಸ್ ಲಾಯರು ಒಂದು ಕೇಸ್ನ ಗೆಲುವಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಇದು ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇಟ್ಟ ಹಾಗೆ. ನ್ಯಾಯ ದೇವತೆಗೆ ಕಣ್ಕಟ್ಟಿರೋದು ಆಕೆ ಎಮೋಷನ್ಗೆ ಒಳಗಾಗದೆ ಇರ್ಲಿ ಅಂತ. ಆದ್ರೆ ನಮ್ಮ ಡಿಫೆನ್ಸ್ ಲಾಯರ್ ಅರ್ಜುನ್ ಅವರು ಎಮೋಷನ್ಗೆ ಒಳಗಾಗಿದ್ದಾರೆ. ಮತ್ತೆ ಈ ಕೇಸ್ನ ದಿಕ್ತಪ್ಪಿಸ್ತಾ ಇದ್ದಾರೆ ಯುವರ್ ಆನರ್. ಈ ಕೇಸ್ನಲ್ಲಿ ನಾನು ಒಂದು ಪ್ರಬಲವಾದ ಸಾಕ್ಷಿಯನ್ನ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಯುವರ್ ಆನರ್, ಇದು ಕೊಲೆಯಾದ ಹೆಣ್ಣು ಮಗಳು ಅಂದ್ರೆ ರತನ್ ಲಾಲ್ ಅವರ ಹೆಂಡತಿಯವರ ಮೈ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್. ಇದರಲ್ಲಿ ಆಕೆಯ ಮೈ ಮೇಲೆ ಇದ್ದಂತಹ ರಕ್ತದ ಗುರುತುಗಳು, ಕೂದಲು ಮತ್ತು ಮೈ ಮೇಲೆಲ್ಲ ಏನೆಲ್ಲ ಗಾಯಗಳಾಗಿವೆ ಅದರ ಬಗ್ಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು ಕಳಿಸಿದಂತಹ ರಿಪೋರ್ಟ್ ಇದರಲ್ಲಿದೆ. ದಯವಿಟ್ಟು ತಾವು ಇದನ್ನ ಪರಿಶೀಲಿಸಬೇಕು. ಯುವರ್ ಆನರ್, ತಮ್ಮ ಬಳಿ ಇರುವ ಆ ರಿಪೋರ್ಟ್ ಅನ್ನ ಯಾರೇ ಆಗ್ಲಿ ಪರಿಶೀಲಿಸಿದ್ರೆ ಫಿಂಗರ್ ಪ್ರಿಂಟ್, ರಕ್ತದ ಗುರುತು ಮತ್ತು ಕೂದಲು ಇವೆಲ್ಲ ಇವರದ್ದೇ ಅಂತ ಸಾಬೀತಾಗುತ್ತೆ. ತಾವು ಈ ರಿಪೋರ್ಟ್ ಎಲ್ಲ ನೋಡಿದ್ಮೇಲೆ ಈಗಾಗಲೇ ತಮಗೆ ಕನ್ಫರ್ಮ್ ಆಗಿರ್ಬೇಕು ಇವನೇ ಅಪರಾಧಿ ಅಂತ. ಇಲ್ಲ, ನೋ, ನಾನ್ ಕೊಲೆ ಮಾಡಿಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ಕಾಪಾಡಿ. ನೋಡ್ರಿ, ನೀವು ಪ್ರತಿನಿತ್ಯ ಒಂದೊಂದು ರೀತಿ ಹೇಳಿಕೆ ನೀಡ್ತಾ ಇದ್ದೀರಾ. ಲಾಸ್ಟ್ ಹಿಯರಿಂಗ್ ನಲ್ಲಿ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದೀರಾ. ಈಗ ಇಲ್ಲ ಅಂತ ಹೇಳ್ತಿದ್ದೀರಾ. ಹೇಗ್ರಿ ಒಪ್ಪೋದು? ನಿಮ್ಮ ಮಾತಿನಲ್ಲಿ ನಿಖರತೆ ಇಲ್ಲದೆ ಇರೋದ್ರಿಂದ ನಿಮ್ಮ ಹೇಳಿಕೆಗಳನ್ನ ಪರಿಗಣಿಸೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಕ್ಷಿ ಆಧಾರಗಳನ್ನು ಮಾತ್ರ ಪರಿಗಣಿಸೋದು.